ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಜಿ ವ್ಲಾಗ್ಸ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಸೊ ನಾವು ಊರಿಗೆ ಹೊರಟಿದ್ವಿ, ಹಾಗಾಗಿ ಸ್ವಲ್ಪ ಚಂಪುಗೆ ಸ್ನ್ಯಾಕ್ಸು ಮತ್ತು ನನಗೆ ಸ್ವಲ್ಪ ಬಟ್ಟೆ ಬೇಕಿತ್ತು. ಸೊ ಹಾಗಾಗಿ ಶಾಪಿಂಗ್ ಹೋಗೋಣ ಅಂತ ಇದ್ದೀವಿ. ಸೊ ನೋಡುವ ಯಾವ ಥರ ಬಟ್ಟೆ, ಯಾವ ಥರ ಕಲೆಕ್ಷನ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಬಂದುಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಆಫೀಸಿಗೆ ಬೇರೆ ಹೋಗಬೇಕು. ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರಬೇಕು. ಸೊ ನೋಡೋಣ ಎಷ್ಟೊತ್ತಾಗುತ್ತೆ, ಟೈಮ್ ಕಮ್ಮಿನೇ ಇದೆ, ಸ್ವಲ್ಪ ಬೇಗ ಹೋಗಬೇಕು. ಅಲ್ಲಿಂದ ಬಂದು ಮತ್ತೆ ನಾವು ಊರಿಗೆ ಹೊರಡಬೇಕು. ಸೊ ನೋಡೋಣ ಟೈಮ್ ಯಾವ ಥರ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅಷ್ಟೇ. ಸೊ ನಾನು ಸುಜಿನ ಕರೀತಾ ಇದ್ದೀನಿ. ಈ ಸೋ ಬಿಸಿ, ನೋಡೋಣ ಬರ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು. ತುಂಬ ಬೇಜಾರು ಬೇರೆ ಆಗಿದ್ದಾನೆ, ಗೊತ್ತಿಲ್ಲ ಯಾಕಂತ. ನೋಡ್ಬೋದು. ಸೊ ಸುಜಿನೂ ಬಟ್ಟೆ ತೊಗೋಬೇಕು. ಸೊ ಪೂಜೆ ಎಲ್ಲ ಆಗಿದೆ, ಗ್ಯಾಸ್ ಬೇಗ ಹೊರಡಬೇಕು. ಸುಜಿ ರೆಡಿ ಆಗ್ತಾಯಿದ್ದಾನೆ. ಸೊ ಆ್ಯಸ್ ಯೂಶುವಲ್ ನಾನು ಬೇಗ ರೆಡಿ ಆಗ್ತೀನಿ, ಅವನು ಸ್ವಲ್ಪ ಲೇಟೇ. ನೋಡೋಣ ಎಷ್ಟೊತ್ತಿಗೆ ರೆಡಿ ಆಗ್ತಾರೆ, ಕಾಯುವ. ರೀ ಬಟ್ಟೆ ತೊಗೊತೀರಾ? ನನಗಿದು ಯಾಕೋ ಇಷ್ಟು ದಿವಸ ಹಾಕ್ಕೊಂಡು ಇಷ್ಟು ದಿವಸ ಏನು ಅನ್ನಿಸ್ತಿರ್ಲಿಲ್ಲ. ಇವಾಗ ಇದು ಯಾಕೋ ಬಾಯ್ಸ್ ಹೆಲ್ಮೆಟ್ ಅಂತ ಅನ್ನಿಸ್ತಾ ಇದೆ. ನಂಗಿದು ಬೇಡ. ನೋಡಲ್ಲಿ ಇದು ಹೆಂಗೆ ಕಾಣಿಸ್ತಾ ಇದೆ. ಇಷ್ಟು ದಿನ ನಾನು ಹಿಂಗೆ ನೋಡ್ಕೊಂಡೇ ಇರಲಿಲ್ಲ. ಅಯ್ಯೋ ಇರಲಿ, ಒಂದು ಚಿಕ್ಕ ಹೆಲ್ಮೆಟ್ ತೊಗೋಣ. ಮತ್ತೆ ಬೇರೆ ಎಲ್ಲಿ ಹೋಗ್ಬೇಕಂತ ಇದ್ದೆ. ಸೊ ಗೈಸ್, ಈ ಬಿಲ್ಡಿಂಗ್ ಬಂದು ಒಂದು 6 months ಬ್ಯಾಕ್ ಏನೋ ಕನ್ಸ್ಟ್ರಕ್ಟ್ ಮಾಡಿರೋದಷ್ಟೇ. ಇಷ್ಟು ಬೇಗ ಆಗೋಯ್ತು ಅಂತೇಳಿ ಒಂದು 3-4 months ಅಷ್ಟೊತ್ತಿಗೆ ಮುಗಿಸೇ ಬಿಡ್ತಾರೆ ಇದನ್ನು. ಸೊ ನಿಜ, ನನಗೆ ಹೆಲ್ಮೆಟ್ ನೋಡಿ ಈ ಥರ ಕ್ಯಾಮ್ರಾದಲ್ಲಿ ನೋಡ್ಕೊಂಡು ನಗು ಬರ್ತದೆ. ಈವನ್ ನನ್ನ ಮಿರರಲ್ಲೂ ಸಹ ನೋಡ್ಕೊಂಡಿರಲಿಲ್ಲ ಇಷ್ಟು ದಿನ. Moments later. ಸೊ ಸುಜಿ ನೋಡ್ಬೋದು ಬರೋದೇ ಇಲ್ಲ ಒಳಗಡೆ. ಸೊ ಗೈಸ್, ನನ್ನ ಪರ್ಚೇಸಿಂಗ್ ಆಯಿತು. ಏನು ತಿನ್ನೋಣ? ಏನಾಯ್ತು? ಹೋಗೋದು ಬೇಡವಾ ಊರಿಗೆ? ಎಲ್ಲಿ? ಯಾವ ಊರಿಗೆ? ಯಾವಾಗ? ಇವಾಗ 8:30 ಆಗಲ್ಲ. ಸೊ ನೋಡ್ಬೋದು, ಅತ್ತೆ ಇವರೇ ಬೇಡ ಅಂತ ಇರೋದು. Wait a minute. Who are you? ಶಾಪಲ್ಲಿ ಟಾಯ್ಸ್ ಆಪ್ಷನ್ ಆಯಿತು. ಸೊ ಚೆಕ್ ಮಾಡ್ತಾ ಐತೆ. ಮತ್ತು ಅವಳ ಹತ್ರ ಟಾಯ್ಸ್ ನಾನು ತುಂಬ ಪ್ರತಿ ಸತಿ ಹೋದಾಗಲೂ ತೊಗೊಂಡು ಹೋಗ್ತಾ ಇರ್ತೀನಿ. ಸೊ ಹಾಗಾಗಿ ಸೊ ನಾನಿವಾಗ ಚೆಕ್ಸ್ ಕ್ರಾಪ್ ಟಾಪು ಮತ್ತು ಪ್ಲಾಜೋ ಪ್ಯಾಂಟ್ ತೊಗೊಂಡಿದ್ದೀನಿ. ಸೊ ನೋಡ್ಬೋದು, ಪ್ಲಾಜೋ ಪ್ಯಾಂಟ್ ಬಂದು 799 ಏನು, ಅದು ಟಾಪ್ ಬಂದು 300.
ಮತ್ತು ಇನ್ನೊಂದು ಪಿಂಕ್ ಟಾಪ್ ಬಂದು ಇದೆ 600 ಯಾವಾಗಲೂ ತೊಗೊಂಡು ಹೋಗೋದು. ಸೊ ಚೆನ್ನಾಗಿದೆ ಆ್ಯಕ್ಚುಲಿ. ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾನು ತೋರಿಸ್ತೀನಿ. ನಾವು ಹೋದಾಗ ಅವಳು ಜಸ್ಟ್ ಸ್ನ್ಯಾಕ್ಸ್ ಅಂದರೆ ಸಾಕು ಪಾಪ, ಅದಕ್ಕೆ ತುಂಬ ಏನೋ ಇಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಇದನ್ನು ಎಲ್ಲಿ ಹೋಗಿಡ್ತೀನೋ, ನಾನು ಸ್ನ್ಯಾಕ್ಸಲ್ಲಿ ಚಂಪಾ ಅಂದರೆ ಸಾಕು ಅಲ್ಲೇ ಹೋಗಿ ತೋರಿಸ್ತಾಳೆ. ಸೊ ನೋಡ್ಬೋದು, ನಾನು ಹೋದಾಗ ತೋರಿಸ್ತೀನಿ. ನಮಗೆ ನಾಳೆ ಹೊರಡ್ತೀವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬೇಗ ನಾನು ಆಫೀಸಿಗೆ ಬಂದ್ವಿ. ನನ್ನ ಕೊಲಿಗೂ ಸಹ ಬಂದಿದ್ದರು ಇವತ್ತು ಆಫೀಸಿಗೆ. ಸೊ ಇಬ್ಬರು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಕೆಲಸ ಆಯಿತು, ಅದನ್ನು ಮುಗಿಸ್ಕೊಂಡು ಇವತ್ತು ಬೇಗನೆ ಹೊರಟ್ವಿ ನಾವು. ನಾನು ಊರಿಗೆ ಹೋಗಬೇಕಾಗಿದ್ದರಿಂದ ಸ್ವಲ್ಪ ಬೇಗನೆ ಹೊರಟ್ವಿ. ಹಂಗೆ ವಿಡಿಯೋ ನಾನು ಆ ಕಡೆ ಮಾಡ್ಕೊಬೇಕಾಗಿತ್ತು. ನಿಜ ನೈಟ್ ಶಿಫ್ಟ್ ಮಾಡೋದು ತುಂಬಾ ಹಿಂಸೆ ಆಗುತ್ತೆ. ರೆಸ್ಟ್ ಸಿಗಲ್ಲ ಅಂತ ಏನಿಲ್ಲ, ರೆಸ್ಟ್ ಸಿಗುತ್ತೆ. ಬಟ್ ಏನು ಮಾನಿಟರ್ ಮಾಡ್ತಾನೆ ಇರಬೇಕು. ಸೊ ಕೆಲಸ ಬರ್ತಾ ಇರುತ್ತೆ, ಸ್ವಲ್ಪ ವಾಚ್ಫುಲ್ ಆಗಿರಬೇಕು. ಸೊ ಇವಾಗ ಟೈಮ್ ಬಂದು ಆಲ್ರೆಡಿ 3:18 ಏನೋ ಆಗಿದೆ. ಸುಜಿ ಆಲ್ರೆಡಿ ಫುಲ್ ಡೀಪ್ ಸ್ಲೀಪಲ್ಲಿದ್ದಾನೆ. ನನಗೂ ಫುಲ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ಯಾವಾಗಲೂ ಅದು ಬ್ರೈಟ್ ಲೈಟ್ ಏನು ಆನ್ ಮಾಡ್ಕೊಳ್ಳಲ್ಲ. ಕೆಲಸ ಇದ್ದಾಗ ಏನಾದರೂ ಕೆಲಸ ಬಂತು ಅಂದರೆ ಬ್ರೈಟ್ ಲೈಟ್ ಆನ್ ಮಾಡ್ಕೊತೀನಿ. ಅದರ್ವೈಸ್ ಲ್ಯಾಂಪ್ ಇದೆಯಲ್ಲ, ಸೊ ಲ್ಯಾಂಪನ್ನೇ ಆನ್ ಮಾಡ್ಕೊಂಡು